Hello everyone, welcome to Sanmargaha classes. Let us see question number 23 of chapter Some Natural Phenomenon. If air and clouds both are good conductors of electricity, then does lightning could occur? Analyze. ಕ್ಲೌಡ್ ಮತ್ತೆ ಏರ್ ಎರಡು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದ್ರೆ ಅಂದ್ರೆ ಎರಡು ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಫ್ಲೋ ಆಗಕ್ಕೆ ಅವಕಾಶ ಕೊಟ್ಟಿದ್ರೆ ಅವಾಗ ಅಲ್ಲಿ ಲೈಟ್ನಿಂಗ್ ಪಾಸಿಬಲ್ ಇತ್ತಾ ಅಂತ ಕೇಳ್ತಿದ್ದಾರೆ. ಈಸ್ ಇಟ್ ಪಾಸಿಬಲ್? If air and cloud were good conductors of electricity, then charge separation will not take place and hence lightning will not occur. ಇಲ್ಲೇನಾಗುತ್ತೆ? See, during thunderstorm, air current flow upward whereas raindrops ಡೌನ್ವರ್ಡ್ ಮೋಷನ್ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ? ಚಾರ್ಜ್ ಸಪರೇಷನ್ ಆಕರ್ಸ್. ಪಾಸಿಟಿವ್ ಚಾರ್ಜಸ್ accumulate on upper side of cloud whereas negative charges accumulate to lower edge of clouds and some positive charges are also accumulated on the surface of earth. ಈ ತರ ಇರುತ್ತೆ. ಈಗ ಇಫ್ ಒಂದ್ ವೇಳೆ ಇಲ್ಲಿ ಕ್ಲೌಡ್ ಏನಿದೆ, ಕ್ಲೌಡ್ ಗುಡ್ ಎಲೆಕ್ಟ್ರಿಕ್ ಕಂಡಕ್ಟರ್ ಆಗಿದ್ರೆ ಇಲ್ಲಿ ಚಾರ್ಜ್ ಸಪರೇಷನ್ನೇ ಆಗ್ತಿರ್ಲಿಲ್ಲ, ಚಾರ್ಜ್ ಫ್ಲೋ ಆಗಿ ಹೋಗ್ಬಿಡ್ತಿತ್ತು. ಅದೇ ತರ ಇಫ್ ಏರ್ ವಾಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಇಫ್ ಏರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಆ ಟೈಮಲ್ಲಿ ಏನಾಗ್ತಿತ್ತು? ಏರ್ ಥ್ರೂ ಒಂದೊಂದೇ ಚಾರ್ಜ್ ಬಂದಂಗೆ ಹರ್ಕೊಂಡು ಹೋಗ್ಬಿಡ್ತಾ ಇತ್ತು. ಅಲ್ಲಿ ಚಾರ್ಜ್ ಅಕ್ಯುಮಿಲೇಷನ್ ಪಾಸಿಬಿಲಿಟಿ ಇರ್ಲಿಲ್ಲ. ಇಲ್ಲಿ ಲೈಟ್ನಿಂಗ್ ಮೇನ್ ಥೀಮ್ ಏನು? ಇಲ್ಲಿ ಇಲೆಕ್ಟ್ರಿಕ್ ಚಾರ್ಜ್ ಡಿಸ್ಚಾರ್ಜ್ ಆಗುವಂಥದ್ದು ಅಲ್ವಾ? ಅದು ಯಾವಾಗ ಪಾಸಿಬಲ್ ಇರುತ್ತೆ ಅಂತ ಅಂದ್ರೆ, ಯಾವಾಗ ಚಾರ್ಜ್ ಅಕ್ಯುಮಿಲೇಟ್ ಆಗಿರುತ್ತೆ, ಲಾರ್ಜ್ ನಂಬರ್ ಆಫ್ ಚಾರ್ಜ್ ಯಾವಾಗ ಸ್ಟೋರ್ ಆಗಿರುತ್ತೆ, ಆ ಟೈಮಲ್ಲಿ ಈ ಚಾರ್ಜ್ ಡಿಸ್ಚಾರ್ಜ್ ಆಗಿರುತ್ತಲ್ಲ, ಅವಾಗ ಲೈಟ್ನಿಂಗ್ ಆಗಿರುವಂಥದ್ದು. ಸೊ ಇಫ್ ಏರ್ ಅಂಡ್ ಕ್ಲೌಡ್ ವರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ದೆನ್ ಚಾರ್ಜ್ ಸಪರೇಷನ್ ವಿಲ್ ನಾಟ್ ಟೇಕ್ ಪ್ಲೇಸ್ ಅಂಡ್ ಹೆನ್ಸ್ ಲೈಟ್ನಿಂಗ್ ವಿಲ್ ನಾಟ್ ಆಕರ್. ಲೈಟ್ನಿಂಗ್ ಆಗಬೇಕು ಅಂದ್ರೆ ಚಾರ್ಜ್ ಸಪರೇಷನ್ ಆಗಿರ್ಬೇಕು, ಅಲ್ಲಿ ಜಾಸ್ತಿ ಚಾರ್ಜಸ್ ಸ್ಟೋರ್ ಆಗಿದ್ದಿರ್ಬೇಕು, ಆ ಟೈಮಲ್ಲಿ ಮಾತ್ರ ಲೈಟ್ನಿಂಗ್ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಇಫ್ ದೇ ವರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ನೋ charge accumulation or no charge storage, so lightning will not occur. Thank you.